ಮಾನ್ಯ ಸಭಾಪತಿ ಅವರೇ, ಕ್ರಿಯಾಲೋಪದ ಬಗ್ಗೆ ಹೇಳುತ್ತೇನೆ ಕೇಳಿ. ಸಂವಿಧಾನಕ್ಕೆ ಅಪಮಾನ ಮಾಡಿದರೆ ಅದು ಕ್ರಿಯಾಲೋಪ ಹೋಗುತ್ತದೆ. ರಾಷ್ಟ್ರಗೀತೆ ಅವಮಾನಿದ್ದಾರೆ. ಆರ್ಎಸ್ಎಸ್ನವರು ಯಾವಾಗಲೂ ಗೊಂದಲ, ಬಲಾತ್ಕಾರಿ, ಪಾಪಿಗಳು. ಯಾವುದೇ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ. ಪೋಸ್ಕೋ ಕೇಸ್ನಲ್ಲಿರುವ ಬಡ್ಡಿ ಗ್ಯಾಂಗಿನವರು ಇವರ ಗುಂಡಾಗಿರಿ ಬಗ್ಗೆ ಮಾತನಾಡುತ್ತಾರೆ. ಇವರು ಯಾವಾಗಲೂ ಲಫಂಗರು. ಆಮೇಲೆ ಇವರಿದ್ದ ಹೇಳಿದಾಗ ಚಲನಸ್ವಾಮಿ, ಯೋಗ್ಯತೆ ಇಲ್ಲದವರು ಸಂವಿಧಾನ ವಿರೋಧಿ ಕೆಲಸ ಮಾಡಿ ಇಲ್ಲಿ ಬಂದು ಮಾತನಾಡಿ ಸುಮ್ಮನಿರಬೇಕೆ? ಯಾವ ರೀತಿ ಗುಂಡಾಗಿರಿ ಮಾಡುತ್ತಿದ್ದಾರೆ ಎನ್ನುವುದು ಗೊತ್ತಿದೆ. ಅವಾಗ ಅವರೇನು ಹರಿಪ್ರಸಾದ್ ತಲೆ ಹಿಡುಕ ನೀನು ಅಂತ ವಿರೋಧಿ ಪಕ್ಷ ನಾಯಕರು. ಈ ಎಲ್ಲವನ್ನ ನಾನು ಕಡತದಿಂದ ತೆಗೆದುಹಾಕ್ತೇನೆ. ಇದು ಚಾರಿತ್ರ್ಯ ವಧೆ ಮಾಡತಕ್ಕಂಥದ್ದು. ಎಲ್ಲಿ ನೋಡಿದ್ದಾರೆ ಇವರು ನಾವು ತಲೆ ಹಿಡಿದಿದ್ದು? ಈಗ ಎಲ್ಲಿ ನೋಡಿದ್ದಾರೆ ತಲೆ ಹಿಡಿದಿರೋದು? ಒಂದ್ ನಿಮಿಷ, ಏನು ಇಷ್ಟೊಂದು ಅದ್ರ ಬಗ್ಗೆ ಒಂದ್ ನಿಮಿಷ ಅಸಂವಿಧಾನಿಕ ಪದಗಳನ್ನು ಇಲ್ಲಿ ಬಳಸಿ ಒಂದ್ ನಿಮಿಷ ಏನು ತಿಳ್ಕೊಂಡಿದ್ದಾರೆ ಇವರು? ಈಗ ಇದು ಸದನವಾಗಿ ನೀವು ಅವರನ್ನ ಸಸ್ಪೆಂಡ್ ಮಾಡಬೇಕು. ಅದು ಬಿಟ್ಟು ನಾವು ಯಾವುದನ್ನು ಒಪ್ಪೋದಿಲ್ಲ. ಅದನ್ನು ಬಿಟ್ಟು ನಾವು ಒಪ್ಪೋದಿಲ್ಲ. ನಾವು ಈ ರೀತಿ ಈಗ ಇದನ್ನ ಹಂಚ್ಕೊಳಕ್ ಬರ್ಬೇಕಾ ಸ್ವಾಮಿ? ಇಲ್ಲಿ ನಾವು ತಲೆ ಹಿಡುಕರು ಅಂತ ಹೇಳಲಿಕ್ಕೆ ಏನು ಆಧಾರ ಇದೆ? ನಾವಿನ್ನು ಮುಂದುವರೆದು ಪದಗಳ ಬಳಕೆ ಮಾಡೋದಿಲ್ಲ. ನಮಗೆ ಅಪಮಾನ ಆಗಿದೆ. ಆಮೇಲೆ ಇದು ಅಸಂವಿಧಾನಿಕವಾಗಿ ಆಗಿದೆ. ಆದ್ರಿಂದಾಗಿ ಇದು ಒಂದು ಸಾರಿ ಅಲ್ಲ, ಬಹಳ ಸಾರಿ ನಾವು ಸರ್ಕೊಂಡಿದ್ದೇವೆ. ನಾವು ಅವರನ್ನು ಸಸ್ಪೆಂಡ್ ಮಾಡೋದಲ್ಲದೆ ನಾವು ಯಾವುದನ್ನು ಒಪ್ಪಕ್ ಸಾಧ್ಯ ಇಲ್ಲ. ಒಂದ್ ನಿಮಿಷ ಕೇಳಿ. ಎಲ್ಲರೂ ಯಾಕೆ ಹೇಳ್ತೀರಿ ನೀವು? ಎಲ್ಲರೂ ಯಾಕೆ ಹೇಳ್ತೀರಿ? ನಮಗೆ ಇನ್ನೊಂದು ಮನವಿ ಕೊಟ್ಟಿದ್ದೀವಿ ಸಭಾಪತಿಗಳೇ. ಅದೇನು ಅಂತಂದ್ರೆ ಇವತ್ತು ಬಳಕೆ ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲ, ಅದನ್ನ ಹೇಳಿಲ್ಲ ಸಭಾಪತಿಗಳು ತಾವು. ಅದೇನ್ ವಿಷಯ ಅಂತಂದ್ರೆ, ನಮ್ಮ ಅರುಣ್ ಅವರು ಗವರ್ನರ್ಗೆ ನೀವು ಅಪಮಾನ ಮಾಡಿದಿರಿ, ಗವರ್ನರ್ ಅವರಿಗೆ ಅಪಮಾನ ಮಾಡಿದಿರಿ, ಗವರ್ನರ್ ಅವರಿಗೆ ಕೈ ತೋರಿಸ್ಬಿಟ್ಟು ಎಚ್ಚರಿಕೆ ಅಂತ ಹೇಳಿದಿರಿ. ಅದಕ್ಕೆ ಸಭಾಪತಿಗಳೇ ಅದಕ್ಕೆ ಯಾರು ಮಾತಾಡಬೇಡಿ ಕೇಳಿ ಸರ್, ನಮ್ಮ ಮಾತು ಅದಕ್ಕೆ ಸಭಾಪತಿಗಳೇ, ಈಗಾಗಲೇ ಏನು ವಿರೋಧ ಪಕ್ಷದ ನಾಯಕರು ನಮ್ಮ ಯಾರು ಮಾತಾಡ್ಕೊಟ್ರೆ ನಿಮಗೆ ನೋಡಿ ಇವರೇ, ಒಂದ್ ನಿಮಿಷ ಕೇಳಿ. ಇದು ಗಂಭೀರವಾದ ವಿಷಯ, ಹುಡುಗಾಟಿಕೆ ಮಾಡಬೇಡ್ರಿ. ಏನ್ ಮಾತಾಡತಾರ ಸದನ ಸ್ವಲ್ಪ ಗಂಭೀರವಾಗಿರ್ಲಿ. ಸಭಾಪತಿಗಳೇ, ಒಂದ್ ನಿಮಿಷ ಹೇಳ್ತೀನಿ. ಒಂದ್ ನಿಮಿಷ. DS ಅರುಣ್ ಅವರು, ಮಾನ್ಯ ಸಭಾಪತಿಯವರು, ಇದು ಸರಿ ಹೋಗುವುದಿಲ್ಲ. ಪುನಃ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇದರ ಸಂಪೂರ್ಣ ಜವಾಬ್ದಾರಿ ಮಾನ್ಯ BK ಹರಿಪ್ರಸಾದ್ ಆಗಿದ್ದು, ಇವತ್ತು ಸದನ ನಡೆಯುತ್ತಿಲ್ಲ ಎಂದರೆ ಅದಕ್ಕೆ ಮಾನ್ಯ BK ಹರಿಪ್ರಸಾದ್ ಕಾರಣರಾಗಿದ್ದಾರೆ. ಅವತ್ತು ಗಣಯುಕ್ತ ರಾಜ್ಯಪಾಲರು ಮುಂದೆ ಹೋಗಿ ಕೈ ತೋರಿಸಿ ಮಾತನಾಡಿದ್ದು ತಪ್ಪು. BK ಹರಿಪ್ರಸಾದ್ ಕಾಲು ತೋರಿಸಬೇಕಾಗುತ್ತದೆ. ಸುಮ್ ಕೊಡ್ತೀರಲ್ಲ ನೀವು? ಏನ್ರಿ ನಿಮ್ಗೆ ಏನ ಮನುಷ್ಯತ್ವ ಐತಿಲ್ಲ ನಿಮಗೆ? ಕಾಲು ತೋರಿಸಕ್ಕಾಗದೆ ಕೈ ತೋರಿಸಬೇಕು, ಕಾಲು ತೋರಿಸಾಗುತ್ತೆ. ಇದನ್ನು ಸಹಿತ ಕಡತಿಂದ ನಾನು ತೆಗೆದಾಕಿದ್ದೀನಿ. ಹರಿಪ್ರಸಾದ್ ಅವರು ದಯಮಾಡಿ ತಮಗೆ ವಿನಂತಿ ಮಾಡಿಕೊಳ್ತೀನಿ. ಒಂದ್ ನಿಮಿಷ, ಒಂದ್ ಸೆಕೆಂಡ್, ಅದು ಬೇರೆ ವಿಷಯ ತೆಗೆದಿದ್ದೀನಿ. ನಮಗೆ ಇದೆಲ್ಲ ಒಂದ್ ನಿಮಿಷ. ಹರಿಪ್ರಸಾದ್ ಅವರೇ, ನೀವು ಬಹಳಷ್ಟು ಅನುಭವಿಗಳು. ಎಷ್ಟೋ ಸರಿ ನಿಮ್ಮ ಮಾರ್ಗದರ್ಶನ ಕೇಳಿದ್ ನಾವು ಉಂಟು. ಸದನದಲ್ಲಿ ಇದನ್ನು ರೆಕಾರ್ಡಿಗೆ ಹೋಗಲಿ ಅಂತ ಹೇಳ್ತೀನಿ. ತಾವು ದೊಡ್ಡ ಮನಸ್ಸು ಮಾಡಿ ಇದೆಲ್ಲವನ್ನ ಮರೆತು ಅವರಿಗೂ ನಾವು ಸ್ನೇಹಿತರಾಗಿ ಇದ್ಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ. ದಯಮಾಡಿ ನಿಮ್ಮದೊಂದು ಸ್ವಲ್ಪ ನಿಮ್ಮ ಹೃದಯದಿಂದ ಬರುವಂತ ಒಂದೆರಡು ಮಾತು ಹೇಳಿದ್ರೆ ನನಗೆ ಖುಷಿ ಅನಿಸ್ತಿದೆ. ಈಗಾಗಲೇ ಆ ವಿಚಾರದಲ್ಲಿ ಹೇಳಾಗಿದೆ ಸರ್. ಏನ್ ಹೇಳಿದ್ರೆ ಆ ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿ. ಯಾರಿಗಾದ್ರೂ ನೋವು ಬೇಡ, ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ. ಅದೇ ಯಾರಿಗಾದ್ರೂ ನೋವಾಗಿದ್ರೆ, ಇಲ್ಲಾಂದ್ರೆ ಅದು ಬೇರೆ ಬೇರೆ ನೋವಾದಲ್ಲೇ ಕೊಟ್ಟಾರ ಅವರು. ನೋವಾದಲ್ಲೇ ಕೊಟ್ಟಾರ, ಲೆಟರ್ ಕೊಡ್ಬೇಕಾದ್ರೆ ನೋಡಿ. ಸಭಾಧ್ಯಕ್ಷರೇ, ಈಗ ನಾನು ಯಾವತ್ತೂ ನಾನು ಮಾತಾಡೋ ಸಂದರ್ಭದಲ್ಲಿ ಎಲ್ಲೂ ಆ ತರ ಪದಗಳನ್ನ ಉಪಯೋಗಿಸೋದಿಲ್ಲ. ಪ್ರವೋಕ್ ಮಾಡಿ ನನ್ನ ಬಗ್ಗೆ ಮಾತಾಡುವಾಗ ನಾನು ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಬೇಕು? ನಿರ್ಬಂಧ ಹಾಕ್ಲಿಲ್ಲ. ಮತ್ತೆ ಸಹಜವಾದ ಭಾಷೆನಲ್ಲಿ ಮಾತಾಡಿದ್ದೀನಿ. ಮತ್ತೆ ನಾ ತಿರುಗಾದ್ರೆ ಚರ್ಚೆ ಬೇಕಾಗಿಲ್ಲ. ಅಲ್ಲ, ನಾನು ಚರ್ಚೆಗೆ ಹೋಗಿಲ್ಲ. ಒಂದ್ ನಿಮಿಷ ರೀ, ನಾನು ಚರ್ಚೆಗೆ ಹೋಗಿಲ್ಲ.
ನೀವು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಸದನಕ್ಕೆ ಇಷ್ಟ ಹೇಳಿದ ಸಮಾಧಾನವಾಗಿದೆ. ನಾನೇನು ಹೇಳಿಲ್ಲ ನಿಮಗೆ. ನೀವು ದೊಡ್ಡ ಮನಸ್ಸು ಮಾಡಿ ಹೃದಯ ವಿಶಾಲತೆಯಿಂದ ಹೇಳಿರ್ತೀನಿ ನಾನು. ಇದು ಚಿಂತಕರ ಚಾವಡಿ, ಹಿರಿಯರ ಸಭೆ, ಒಳ್ಳೆ ಎಲ್ಲೋ ಕೂತ್ಕೊಂಡು ಮಾತಾಡ್ದಂಗೆ ಇಲ್ಲಿ ಮಾತಾಡಿದ್ರೆ ನಾವು ಎಲ್ಲೋ ಒಂದು ಕಡೆ ಸುಮಾರು ವರ್ಷ, ನಾನು 4 ವರ್ಷ ಸುಮ್ಮನೆ ಕೂತಿದ್ದೀನಿ. ಇವ್ರ ಪಕ್ಷದವ್ರು ಬೇಡರಿ. ಒಬ್ರು ಮಂತ್ರಿಗೆ ಏನೋ ನೋಡಿ ಇವರೇ ಸಭಾಪತಿಗಳೇ ಪಾಟೀಲ್ರೆ, ಒಬ್ರು ನಾವೇನು ಮಾತಾಡಿದ್ರೆ ನೀವು ತೀರ್ಮಾನ ಮಾಡಿ ಇದೇ ಜಾಗದಲ್ಲಿ ನಿಂತ್ಕೊಂಡು ಏನ್ ಪದ ಉಪಯೋಗಿಸ ನಾವೇನ್ ಅಲ್ಲ. ಈಗ ಅದು ಬೇರೆ ವಿಷಯ. ಈ ಬಂದದ್ದು ಇಷ್ಟ ಆಯ್ತು, ನೀವು ವಿಷಾದವನ್ನು ವ್ಯಕ್ತಪಡಿಸಿರಿ. ಮುಂದೆ ಈಗ ಆಗದಂತೆ ದಯಮಾಡಿ ನಾನು ನಿಮಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ಈ ಸದನ ಗೌರವಯುತವಾದಂತ ಮನೆ, ಯಾರು ಈ ತರದ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಯಾರು ಮಾತಾಡಬೇಡಿ. ನಿಮ್ ಬಹಳ ಕಳಕಳಿ ವಿನಂತಿ ಮಾಡ್ಕೋತೀನಿ. ಹಿಸ್ಟ್ರಿ ಒಳಗೆ ಬಂದಂತದ್ದು ಇಡೀ ದೇಶದಲ್ಲಿ ಮಾದರಿಯಾದಂತಹ ಈ ಸದನ, ಅದು ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ಅನ್ನುವಂತ ಮಾತನ್ನು ಹೇಳಿ ಸದನವನ್ನು ನಾಳೆ 11 ಗಂಟೆ ಮುಂದೆ ಹೋಗ್ತೀವಿ. ಮಾನ್ಯ ಸಭಾಪತಿ ಅವರೇ, ಕ್ರಿಯಾಲೋಪದ ಬಗ್ಗೆ ಹೇಳುತ್ತೇನೆ ಕೇಳಿ. ಸಂವಿಧಾನಕ್ಕೆ ಅಪಮಾನ ಮಾಡಿದರೆ ಅದು ಕ್ರಿಯಾಲೋಪ ಹೋಗುತ್ತದೆ. ರಾಷ್ಟ್ರಗೀತೆ ಅವಮಾನಿದ್ದಾರೆ. ಆರ್ಎಸ್ಎಸ್ನವರು ಯಾವಾಗಲೂ ಗೊಂದಲ, ಬಲಾತ್ಕಾರಿ, ಪಾಪಿಗಳು. ಯಾವುದೇ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ. ಪೋಸ್ಕೋ ಕೇಸ್ನಲ್ಲಿರುವ ಬಡ್ಡಿ ಗ್ಯಾಂಗಿನವರು ಇವರ ಗುಂಡಾಗಿರಿ ಬಗ್ಗೆ ಮಾತನಾಡ್ತಾರೆ. ಇವರು ಯಾವಾಗಲೂ ಲಫಂಗರು. ಆಮೇಲೆ ಇವರು ಇದ್ದಾಗ ಹೇಳಿದಾಗ ಚಲನಾಸ್ವಾಮಿ, ಯೋಗ್ಯತೆ ಇಲ್ಲದವರು ಸಂವಿಧಾನ ವಿರೋಧಿ ಕೆಲಸ ಮಾಡಿ ಇಲ್ಲಿ ಬಂದು ಮಾತನಾಡಿ ಸುಮ್ಮನಿರಬೇಕೆ? ಯಾವ ರೀತಿ ಗುಂಡಾಗಿರಿ ಮಾಡುತ್ತಿದ್ದಾರೆ ಎನ್ನುವುದು ಗೊತ್ತಿದೆ. ಅವಾಗ ಅವರೇನು ಹರಿಪ್ರಸಾದ್ ತಲೆ ಹಿಡುಕ ನೀನು ಅಂತ ವಿರೋಧಿ ಪಕ್ಷ ನಾಯಕರು. ಈ ಎಲ್ಲವನ್ನ ನಾನು ಕಡತದಿಂದ ತೆಗೆದುಹಾಕ್ತೀನಿ. ಇದು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು. ಎಲ್ಲಿ ನೋಡಿದ್ದಾರೆ ಇವರು ನಾವು ತಲೆ ಹಿಡಿದಿದ್ದು? ಈಗ ಎಲ್ಲಿ ನೋಡಿದ್ದಾರೆ ತಲೆ ಹಿಡಿದಿರೋದು? ಒಂದ್ ನಿಮಿಷ. ಏನ್ ಇಷ್ಟೊಂದು ಅದ್ರ ಬಗ್ಗೆ ಒಂದ್ ನಿಮಿಷ ಅಸಂವಿಧಾನಿಕ ಪದಗಳನ್ನು ಇಲ್ಲಿ ಬಳಸಿ ಒಂದ್ ನಿಮಿಷ ಏನಂತ ತಿಳ್ಕೊಂಡಿದ್ದಾರೆ ಇವರು? ಈಗ ಸದನವಾಗಿ ಮಾತಾಡಿದ್ರೆ ಇದು ಸದನವಾಗಿ ನೀವು ಅವರನ್ನ ಸಸ್ಪೆಂಡ್ ಮಾಡಬೇಕು. ಅದು ಬಿಟ್ಟು ನಾವು ಯಾವುದನ್ನು ಒಪ್ಪೋದಿಲ್ಲ. ಅದನ್ನು ಬಿಟ್ಟು ನಾವು ಒಪ್ಪೋದಿಲ್ಲ. ನಾವು ಈ ರೀತಿ ಈಗ ಇದನ್ನ ಹಂಚ್ಕೊಳಕ್ ಬರ್ಬೇಕಾ ಸ್ವಾಮಿ? ಇಲ್ಲಿ ನಾವು ತಲೆ ಹಿಡುಕರು ಅಂತ ಹೇಳಲಿಕ್ಕೆ ಏನ್ ಆಧಾರ ಇದೆ? ನಾವಿನ್ನು ಮುಂದುವರೆದು ಪದಗಳ ಬಳಕೆ ಮಾಡೋದಿಲ್ಲ. ನಮಗೆ ಅಪಮಾನ ಆಗಿದೆ. ಆಮೇಲೆ ಇದು ಅಸಂವಿಧಾನಿಕವಾಗಿ ಆಗಿದೆ. ಆದ್ರಿಂದಾಗಿ ಇದು ಒಂದು ಸಾರಿ ಅಲ್ಲ, ಬಹಳ ಸಾರಿ ನಾವು ಸರ್ಕೊಂಡಿದ್ದೇವೆ. ನಾವು ಅವರನ್ನು ಸಸ್ಪೆಂಡ್ ಮಾಡೋದಲ್ಲದೆ ನಾವು ಯಾವುದನ್ನು ಒಪ್ಪಕ್ ಸಾಧ್ಯ ಇಲ್ಲ. ಒಂದ್ ನಿಮಿಷ ಕೇಳಿ. ಎಲ್ಲರೂ ಯಾಕೆ ಹೇಳ್ತೀರಿ ನೀವು? ಎಲ್ಲರೂ ಯಾಕೆ ಹೇಳ್ತೀರಿ? ನಮಗೆ ಇನ್ನೊಂದು ಮನವಿ ಕೊಟ್ಟಿದ್ದೀವಿ ಸಭಾಪತಿಗಳೇ. ಅದೇನು ಅಂತಂದ್ರೆ ಇವತ್ತು ಬಳಕೆ ಮಾಡಿರ್ತಕ್ಕಂಥದ್ದು ಇವತ್ತು ಇಲ್ಲ, ಅದನ್ನ ಹೇಳಿಲ್ಲ ಸಭಾಪತಿಗಳು ತಾವು. ಅದೇನು ವಿಷಯ ಅಂತಂದ್ರೆ, ನಮ್ಮ ಅರುಣ್ ಅವರು ಗವರ್ನರ್ಗೆ ನೀವು ಅಪಮಾನ ಮಾಡಿದಿರಿ, ಗವರ್ನರ್ ಅವರಿಗೆ ಅಪಮಾನ ಮಾಡಿದಿರಿ, ಗವರ್ನರ್ ಅವರಿಗೆ ಕೈ ತೋರಿಸ್ಬಿಟ್ಟು ಎಚ್ಚರಿಕೆ ಅಂತ ಹೇಳಿದಿರಿ. ಅದಕ್ಕೆ ಸಭಾಪತಿಗಳೇ ಅದಕ್ಕೆ ಯಾರು ಮಾತಾಡಬೇಡಿ. ಕೇಳಿ ಸರ್, ನಮ್ಮ ಮಾತು ಕೇಳಿ. ಅದಕ್ಕೆ ಸಭಾಪತಿಗಳೇ, ಈಗಾಗಲೇ ಏನು ವಿರೋಧ ಪಕ್ಷದ ನಾಯಕರು ನಮ್ಮ ಯಾರು ಮಾತಾಡಕೊಟ್ರೆ ನಿಮಗೆ ನೋಡಿ ಇವರೇ, ಒಂದ್ ನಿಮಿಷ ಕೇಳಿ. ಇದು ಗಂಭೀರವಾದ ವಿಷಯ, ಹುಡುಗಾಟಿಕೆ ಮಾಡಬೇಡ್ರಿ. ಏನ್ ಹೇಳತ್ ಮಾತಾಡತಾರ ಸದನ ಸ್ವಲ್ಪ ಗಂಭೀರವಾಗಿರ್ಲಿ. ಸಭಾಪತಿಗಳೇ, ಒಂದ್ ನಿಮಿಷ ಹೇಳ್ತೀನಿ. ಒಂದ್ ನಿಮಿಷ. DS ಅರುಣ್ ಅವರು, ಮಾನ್ಯ ಸಭಾಪತಿಯವರು, ಇದು ಸರಿ ಹೋಗೋದಿಲ್ಲ. ಪುನಃ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇದರ ಸಂಪೂರ್ಣ ಜವಾಬ್ದಾರಿ ಮಾನ್ಯ BK ಹರಿಪ್ರಸಾದ್ ಆಗಿದ್ದು, ಇವತ್ತು ಸದನ ನಡೆಯುತ್ತಿಲ್ಲ ಅಂದರೆ ಅದಕ್ಕೆ ಮಾನ್ಯ BK ಹರಿಪ್ರಸಾದ್ ಕಾರಣರಾಗಿದ್ದಾರೆ. ಅವತ್ತು ಗಣವೆತ್ತ ರಾಜ್ಯಪಾಲರು ಮುಂದೆ ಹೋಗಿ ಕೈ ತೋರಿಸಿ ಮಾತನಾಡಿದ್ದು ತಪ್ಪು. BK ಹರಿಪ್ರಸಾದ್ ಕಾಲು ತೋರಿಸಬೇಕಾಗುತ್ತದೆ. ಸುಮ್ ಕೊಡ್ತೀರಿ ನೀವು? ಏನ್ರಿ ನಿಮ್ಗೆ ಏನೋ ಮನುಷ್ಯತ್ವ ಐತಿಲ್ಲ ನಿಮಗೆ? ಕಾಲು ತೋರಿಸಕ್ಕಾಗುತ್ತೆ, ಕೈ ತೋರಿಸಬೇಕು, ಕಾಲು ತೋರಿಸಾಗುತ್ತೆ. ಇದನ್ನು ಸಹಿತ ಕಡತಿಯಿಂದ ನಾನು ತೆಗೆದಾಕಿದ್ದೀನಿ. ಹರಿಪ್ರಸಾದ್ ಅವರು ದಯಮಾಡಿ ತಮಗೆ ವಿನಂತಿ ಮಾಡಿಕೊಳ್ತೀನಿ. ಒಂದ್ ನಿಮಿಷ, ಒಂದ್ ಸೆಕೆಂಡ್, ಅದು ಬೇರೆ ವಿಷಯ ತೆಗೆದಿದ್ದೀನಿ. ನಮಗೆ ಇದೆಲ್ಲ ಒಂದ್ ನಿಮಿಷ. ಹರಿಪ್ರಸಾದ್ ಅವರೇ, ನೀವು ಬಹಳಷ್ಟು ಅನುಭವಿಗಳು. ಎಷ್ಟೋ ಸರಿ ನಿಮ್ಮ ಮಾರ್ಗದರ್ಶನ ಕೇಳಿದ್ ನಾವು ಉಂಟು. ಸದನದಲ್ಲಿ ಇದನ್ನು ರೆಕಾರ್ಡಿಗೆ ಹೋಗಲು ಅಂತ ಹೇಳ್ತೀನಿ. ತಾವು ದೊಡ್ಡ ಮನಸ್ಸು ಮಾಡಿ ಇದೆಲ್ಲವನ್ನ ಮರೆತು
ಅವರಿಗೂ ನಾವು ಸ್ನೇಹಿತರಾಗಿ ಇದ್ದುಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ. ದಯಮಾಡಿ ನಿಮ್ಮದೊಂದು ಸ್ವಲ್ಪ ನಿಮ್ಮ ಹೃದಯದಿಂದ ಬರುವಂತ ಒಂದೆರಡು ಮಾತು ಹೇಳಿದ್ರೆ ನನಗೆ ಖುಷಿ ಅನಿಸ್ತಿದೆ. ಈಗಾಗಲೇ ಆ ವಿಚಾರದಲ್ಲಿ ಹೇಳಾಗಿದೆ ಸರ್. ಏನ್ ಹೇಳಿದ್ರೆ ಏನು ಆ ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸಿದ್ದೀನಿ ಅಂತ ಹೇಳಿ. ಯಾರಿಗಾರು ನೋವು ಬೇಡ, ವಿಷಾದ ವ್ಯಕ್ತಪಡಿಸಿ ಅಂತ ಹೇಳಿ. ಅದೇ ಯಾರಿಗಾದ್ರೂ ನೋವಾಗಿದ್ರೆ, ಇಲ್ಲಾಂದ್ರೆ ಅದು ಬೇರೆ ಬೇರೆ ನೋವಾದಲ್ಲೇ ಕೊಟ್ಟಾರ ಅವರು, ನೋವಾದಲ್ಲೇ ಕೊಟ್ಟಾರ. ಲೆಟರ್ ಕೊಡ್ಬೇಕಾದ್ರೆ ಸರ್ ನೋಡಿ ಸಭಾಧ್ಯಕ್ಷರೇ, ಈಗ ನಾನು ಯಾವತ್ತೂ ನಾನು ಮಾತಾಡೋ ಸಂದರ್ಭದಲ್ಲಿ ಎಲ್ಲೂ ಆ ತರ ಪದಗಳನ್ನ ಉಪಯೋಗಿಸೋದಿಲ್ಲ. ಪ್ರವೋಕ್ ಮಾಡಿ ನನ್ನ ಬಗ್ಗೆ ಮಾತಾಡುವಾಗ ನಾನು ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಬೇಕು? ಅಲ್ಲಲ್ಲ, ಅವ್ರು ಪ್ರವೋಕ್ ಏನ್ ಬೇಕಾದ್ರೆ ನಿರ್ಬಂಧ ಹಾಕ್ಲಿಲ್ಲ. ಮತ್ತೆ ಸಹಜವಾದ ಭಾಷೆನಲ್ಲಿ ಮಾತಾಡಿದ್ದೀನಿ. ಮತ್ತೆ ನಾ ತಿರುಗಿ ಅದ್ರ ಚರ್ಚೆ ಬೇಕಾಗಿಲ್ಲ. ಅಲ್ಲ ಹೇಳ್ತೀನಿ, ನಾನು ಚರ್ಚೆಗೆ ಹೋಗಿಲ್ಲ. ಒಂದ್ ನಿಮಿಷ ರೀ, ನಾನು ಚರ್ಚೆಗೆ ಹೋಗಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಸದನಕ್ಕೆ ಇಷ್ಟ ಹೇಳಿ. ನಾನೇನು ಹೇಳಿಲ್ಲ ನಿಮಗೆ. ನೀವು ದೊಡ್ಡ ಮನಸ್ಸು ಮಾಡಿ ಹೃದಯ ವಿಶಾಲತೆಯಿಂದ ಹೇಳಿರ್ತೀನಿ ನಾನು. ಇದು ಚಿಂತಕರ ಚಾವಡಿ, ಹಿರಿಯರ ಸಭೆ, ಒಳ್ಳೆ ಎಲ್ಲ ಕೂತ್ಕೊಂಡು ಮಾತಾಡ್ದಂಗೆ ಇಲ್ಲಿ ಮಾತಾಡಿದ್ರೆ ನಾವು ಎಲ್ಲ ಸುಮಾರು ವರ್ಷ, ನಾನು 4 ವರ್ಷ ಸುಮ್ಮನೆ ಕೂತಿದ್ದೀನಿ. ಇವ್ರ ಪಕ್ಷದವ್ರು ಒಬ್ರು ಮಂತ್ರಿ ಸಭಾಪತಿಗಳೇ, ಒಬ್ರು ಇದೇ ಜಾಗದಲ್ಲಿ ಇದ್ಕೊಂಡು ಏನ್ ಪದ ಉಪಯೋಗಿಸ್ ನಾವೇನು. ಈಗ ಅದು ಬೇರೆ ವಿಷಯ. ಈ ಬಂದದ್ದು ಇಷ್ಟ ಆಯ್ತು, ನೀವು ವಿಷಾದವನ್ನು ವ್ಯಕ್ತಪಡಿಸಿರಿ. ಮುಂದೆ ಈಗ ಆಗದಂತೆ ದಯಮಾಡಿ ನಾನು ನಿಮಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ಈ ಸದನ ಗೌರವಯುತವಾದಂಥ ಮನೆ, ಯಾರು ಈ ತರದ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಯಾರು ಮಾತಾಡಬೇಡಿ. ನಿಮ್ ಬಹಳ ಕಳಕಳಿ ವಿನಂತಿ ಮಾಡ್ಕೋತೀನಿ. ಹಿಸ್ಟ್ರಿ ಒಳಗೆ ಬಂದಂಥದ್ದು ಇಡೀ ದೇಶದಲ್ಲಿ ಮಾದರಿಯಾದಂಥ ಈ ಸದನ, ಅದನ್ನ ಅದೇ ರೀತಿ ಮುಂದುವರಿಸಿಕೊಂಡು ಹೋಗೋಣ ಅನ್ನುವಂಥ ಮಾತನ್ನ ಹೇಳಿ ಸದನವನ್ನು ನಾಳೆ 11 ಗಂಟೆ ಮುಂದೂಡ್ತೀವಿ.